ಏನ್ ಸೆಕೆಂಡಯ್ಯ. ಏ ಸಿಂಗ್ಲಿಕ 20 ರೂಪಾಯಿ ಕೊಟ್ರು, ಅದ್ರಲ್ಲೂ 10 ರೂಪಾಯಿ ಉಳಿಸ್ಕೊಂಡು 10 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ರಲ್ಲ ನಿಮ್ ಜನ್ಮಕ್ಕೆ ಇಷ್ಟು ಮುಗಿಸ್ರು. ಸರ್ ಗುಡ್ ಮಾರ್ನಿಂಗ್ ಸರ್. ಸರ್ ನನ್ನ ಹೆಸರು ದೊಡ್ಡ ನರ್ಸ ಅಂತ ಸರ್. ಎಲ್ರು ನನ್ನ ದೊಡ್ಡ ದೊಡ್ಡ ಅಂತ ಕರೀತಾರೆ ಸರ್. ಪರವಾಗಿಲ್ಲ ಕಣಯ್ಯ, ದೂರದಿಂದ ನೋಡಿದಕ್ಕೆ ಯಾರು ಏನು ಅಂತ ಕರೆಕ್ಟ್ ಆಗಿ ಕಂಡಿಡ್ದು ಬಿಟ್ಟೆ. ಸರ್ ನಿಮ್ ಪರ್ಸನಾಲಿಟಿ ನೋಡಿದ್ರೆ ಗೊತ್ತಾಗಲ್ವಾ ಸರ್, ಈ ಊರಿಗೆ ಇನ್ ಯಾರು ಬರ್ತಾರ ನಿಮ್ಮಂತವ್ರನ್ನ ಬಿಟ್ಟು. ಲೇ, ಕೆಲ್ಸಕ್ಕೆ ಬೇಕಾಗಿರೋದು ಪರ್ಸನಾಲಿಟಿ ಅಲ್ವೋ, ಕೆಪಾಸಿಟಿ. ಕೆಪಾಸಿಟಿ ಕೆಪಾಸಿಟಿ ನಡಿಯ. ಏನಿದ್ರಿ ಏನ್ ಸರ್, ಈ ಊರಲ್ಲಿ ಮಾಡಕ್ ಕ್ಯಾಮೇನೆ ಇಲ್ವಲ್ಲ ಸರ್. ಅದ್ ಹಾಳಾಗೋಗ್ಲಿ. ಹೋಗವ. ಎಲ್ಲೋ ಜೀಪು ಜೀಪ ಐತಲ್ಲ ಸರ್, ಎಲ್ಲಿದೆ? ಸ್ಟೇಷನ್ ಅಲ್ಲಿ ಐತಲ್ಲ ಸರ್. ತುಂಬಾ ದಿನ ಆಯ್ತು ಸರ್ ಕೆಟ್ಟೋಗಿ. ಮತ್ತೆ ಹೆಂಗ ಹೋಗೋದು? ಸ್ಕೂಟರ್ ಐತಲ್ಲ ಸರ್. ಅದಾ? ಹ್ಞೂ ಸರ್. ನಡಿಯಪ್ಪ. ಇದು ನಮ್ ಚೇರ್ ಬೆಡ್ರೂಮ್ ಸ್ಕೂಟರ್ ಸರ್. ಆಗ್ಲೇ 3 ಜನ ಇದ್ದೀರಲ್ಲ. ಟ್ರಿಬಲ್ ಸೋಪಾದಾಗಿತ್ತು ಸರ್. 4ನೇ ನಾನು. ಆದ್ರೆ ಈಗ ಹೋಗಕ್ಕಾಗಲ್ಲ ಸರ್. ಯಾಕೋ? 10 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಬಂದಿದ್ದು ಖಾಲಿ ಆಗ್ಬಿಡ್ತು. ಬಿಡಿ ಮುಂದೆ ಸ್ಟಾರ್ಟ್ ಆಯ್ತಿಲ್ಲ. ಬೊಗ್ಗಿಸ್ಕೊಂಡೆಲ್ಲ ಮಾಡುದು ಆದ್ರೂ ಆಗ್ಲಿಲ್ಲ. ನಡ್ಕೊಂಡು ಹೋಗೋದಲ್ಲ ಸರ್. ನಿನ್ನ ಎಷ್ಟು ಕಿಲೋಮೀಟರ್ ಇದೆ? ಇಲ್ಲ ಹತ್ರ ಸರ್, 7 ಕಿಲೋಮೀಟರ್. ತಳ್ರಿ ತಳ್ರಿ ಗಾಡಿನ. ಸರ್ ಈ ಊರಿನ ವಿಶೇಷ ಏನು ಗೊತ್ತಾ ಸರ್? ಏನಪ್ಪಾ? ನಾನ್ ಹುಟ್ಟು ಬೆಳೆದಿದ್ದು. ಅದಕ್ಕೆ ಬಿಸಿಲು ಇನ್ನೇಂದ ಹೊಡಿತಾ ಇದೆ. ನನಗೆ ಟ್ರಾನ್ಸ್ಫರ್ ಲೆಟರ್ ಕೊಡ್ಬೇಕಾದ್ರೆ ಸಾಹೇಬ್ರು ಹೇಳಿದ್ರು, ಈ ಊರಲ್ಲಿ ಯಾರು ಯಾವುದೇ ಕೊಲೆ ಮಾಡಿಲ್ಲ, ಒಳ್ಳೆ ಊರು, ಏನು ಕ್ರೈಮ್ ಇಲ್ಲ ಅಂತ. ಅಂದ್ರೆ ಏನು? ಅವ್ರು ಹೇಳ್ದಂಗೆ ಈ ಊರಲ್ಲಿ ಒಬ್ರು ಕೆಟ್ಟ ನನ್ ಮಕ್ಳು ಇಲ್ವೇ ಇಲ್ವಾ, ಸುಳ್ಳು ಹೇಳೋರು ಇಲ್ವೇ ಇಲ್ವಾ, ಎಲ್ರು ಸತ್ಯ ಹರಿಶ್ಚಂದ್ರನೇನ? ಹಂಗೇನಿಲ್ಲ ಸರ್, ಎಲ್ಲ ಅವ್ರೆ ಎಲ್ಲ ಮಾಡ್ತಾರೆ. ಆದ್ರೆ ಯಾವ್ದು ಬೆಳಿಲಿಲ್ಲ, ಸ್ಟೇಷನ್ ಗಂಟೆ ಬರ್ಲಿಲ್ಲ ಅಷ್ಟೇ. ಹಂಗ ಈಗ ನಾವು ಬಂದಿದೀವಲ್ಲ, ಬೆಳಿಲು ಬೇಕು, ಸ್ಟೇಷನ್ ತನಕ ಬರ್ಲು ಮಾಡಿ ಪುಣ್ಯ ಕಟ್ಕೊಳ್ಳಿ ಸರ್. ನಾವು 2 ಕಾಸು ನೋಡ್ಕತೀವಿ. ಈ ಸಲ ಊರಬ್ಬಕ್ಕೆ ಒಡವೆ ಕೊಡಿಸ್ರಿ. ಏನಾತ್ರಿ? ಏಯ್, ನೀನ್ ಏಟ್ಕಿತ ನಮ್ಗೆ ಹೇಳೋದು ಒತ್ತುವತ್ತಾರೆ. ನೀನ್ ಖರ್ಚಿನ ಲೆಕ್ಕ ಹೇಳ್ಬೇಡ ಅಂತ. ಮಟ್ ಮಧ್ಯಾಹ್ನ ಕೇಳ್ಬಿಟ್ಟಿದ್ರೆ ರಾಶಿ ಇಟ್ಟಿಸ್ಬಿಡ್ತಿದ್ರೇನೋ. ತಕಳಿ. ಏಯ್, ಬೆಳೆದ್ ನಿಂತಿರೋ ಮಗ ಅದೇ ಮನೆ ಒಳಗೆ, ಮುಂದೆ ಅವಳು ಖರ್ಚು ವೆಚ್ಚ, ಅವಳೊಂದು ಒಳ್ಳೆ ಮನೆ ಸೇರಿಸ್ಬೇಕು ಅನ್ನೋ ಪರಿಜ್ಞಾನ ಬೇಡ ನಿಂಗೆ? ಮಗಳು ಮದುವೆ ವಯಸ್ಸಿಗೆ ಬಂದ್ಲು ಅಂತ ಎಂಡ್ರನ್ನ ತಿರುಪೆ ಕಳಿಸ್ಬಿಡಿ, ಸಂದಾಗೈತೆ. ನೀನ್ ನಾಳೆ ಯಾಸನ ತಗೊಂಬಂದು ಅಪ್ಪ ರೇವಣ ಸಿದ್ದೇಶ್ವರ ಎಂತ ಹೆಂಡತಿ ಕೊಟ್ಬಿಡಪ್ಪ. ಕಡಿಮೆ ಅಂದ್ರೆ 25 ವರ್ಷದಿಂದ ನಾನು ಹೇಗಿದ್ದು ಈ ಊರಲ್ಲಿ ಯಾವ ನನ್ನ ಮಗನಿಗೆ ಹೇಳ್ಕೊಳ್ಳಿ. ಏಯ್, ಇದೇನ್ ಕಾಪಿನೋ ಇಲ್ಲ ಕ್ವಾಣದ ಗಂಜನಮೇ? ಅಯ್ಯಯ್ಯ, ರೇವಣ ಸಿದ್ದೇಶ್ವರ, ಈ ಜನ್ಮಕ್ಕೆ ಇವಳು ಸಾಕು, ಮುಂದಿನ ಜನ್ಮಕ್ಕೆ ಯಾವುದೇ ಕಾರಣಕ್ಕೆ ಇವಳು ನನಗೆ ಬೇಡ.